ಸ್ನೇಹಿತರೆ ನಮಸ್ಕಾರ. ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ನಮ್ಮ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ಉದುಕ್ಳ ಗೇಟ್ ಸಮೀಪ ಇದ್ದೀನಿ. ಯಾಕಪ್ಪ ಅಂದ್ರೆ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯನ್ನ 4 ಲೈನ್ ಹೈವೇ ಮಾಡ್ತಿದ್ದಾರೆ. ಅಂದ್ರೆ ಚತುಷ್ಪಥ ಮುಖ್ಯ ರಸ್ತೆ. ನೋಡಿ, ಬಂಗಾರಪೇಟೆ ಕೋಲಾರ ಚತುಷ್ಪಥ ಮುಖ್ಯ ರಸ್ತೆ ಮಾಡ್ತಿದ್ದಾರೆ. ಅಂದ್ರೆ ಇದು ಯಾವುದೇ ನ್ಯಾಷನಲ್ ಹೈವೇ ಅಲ್ಲ, ಸ್ಟೇಟ್ ಹೈವೇ. ಇದು ಸ್ಟೇಟ್ ಹೈವೇನ 4 ಲೈನ್ ಹೈವೇ ಮಾಡ್ತಿರೋದು ನಮ್ಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಸೊ ಒಂದು ಸಿಂಗಲ್ ರೋಡ್ ಇತ್ತು ಸ್ನೇಹಿತರೆ, ಇದು ನೋಡಿ ನೀವು ತೋರ್ಸಪ್ಪ ಅದೆಲ್ಲ ವಿಡಿಯೋ. ರೋಡ್ ಒಂದು ಸಿಂಗಲ್ ರೋಡ್ ಇತ್ತು, ಸಿಂಗಲ್ ರೋಡ್ ನ 4 ಲೈನ್ ಹೈವೇ ಮಾಡ್ತಿದ್ದಾರೆ. ಸೊ ಸ್ಟೇಟ್ ಹೈವೇ ಇದು. ಇವಾಗ ಉದುಕ್ಲ ಗೇಟ್ ಅಲ್ಲಿ ಆ ಒಂದು 4 ಲೈನ್ ರೋಡ್ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ ಬನ್ನಿ. ಸ್ನೇಹಿತರೆ ನಿಮ್ಗೆ ರಸ್ತೆ ತೋರಿಸ್ತೀನಿ ಅಂದ್ರಲ್ಲ, ನಿಮ್ಗೊಂದು ರಸ್ತೆ ತೋರಿಸ್ತೀನಿ ಅಂದ್ರಲ್ಲ, 4 ಲೈನ್ ಹೈವೇ ಇದು, ಉದುಕ್ಲ ಗೇಟ್ ಇದು. ನೀವು ನೋಡ್ಬೋದು, ನೋಡಿ ರೋಡ್ ಎಷ್ಟು ವಿಶಾಲವಾಗಿದೆ. ಸೊ 4 ಲೈನ್ ಹೈವೇ ಅಂದ್ಬಿಟ್ಟು ಯಾವ್ದು ಚಿಕ್ಕದಾಗ ಏನ್ ಮಾಡ್ತಾ ಇಲ್ಲ, ಕಂಪ್ಲೀಟ್. ಅಂದ್ರೆ ಎಲ್ಲೆಲ್ಲಿ ನೀರ್ ಜಾಸ್ತಿ ನಿಂತ್ಕೊಳ್ಳೋ ಜಾಗಗಳಿರುತ್ತೋ ಸೊ ಅಲ್ಲೆಲ್ಲ ಈ ತರ ಒಂದು ಸಿಮೆಂಟ್ ರೋಡ್ ಮಾಡ್ತಿದ್ದಾರೆ. ಹಾಗೆ ಕಂಪ್ಲೀಟ್ ಆಗಿ ಇದೇ ಹೈಟ್ ಅಲ್ಲಿ ಇರುತ್ತೆ. ಆಮೇಲೆ ನೋಡಿ ಎಷ್ಟು ದೊಡ್ಡದಾಗಿದೆ ರೋಡ್ ಇದು, ಏನ್ ಚಿಕ್ಕದಾಗಿಲ್ಲ. ಆಮೇಲೆ ಪಕ್ಕದಲ್ಲೂ ಅಷ್ಟೇ ಚರಂಡಿ ವ್ಯವಸ್ಥೆನೂ ತುಂಬಾನೇ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ವೈಡ್ ಆಗಿ ರೋಡ್ ಮಾಡ್ತಿದ್ದಾರೆ, ಚರಂಡಿ ವ್ಯವಸ್ಥೆ ಇದೆ. ಸೊ ಇದು ಉದುಕ್ಲ ಗೇಟು ಸ್ನೇಹಿತರೆ, ಕೋಲಾರ ಬಂಗಾರಪೇಟೆ ರಸ್ತೆ ಸೆಂಟ್ರಲ್ ಬರುತ್ತೆ ಉದುಕ್ಲ ಗೇಟು. ಸೊ ಗೇಟ್ ಅಲ್ಲಿ ನೋಡ್ಬೋದು ನೀವು ಯಾವ ತರ ರಸ್ತೆ ಇದೆ ಅಂತ. ನನಗಂತೂ ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ಸ್ಟೇಟ್ ಹೈವೇ ನಲ್ಲಿ ಇಷ್ಟು ದೊಡ್ಡ ರಸ್ತೆ ನಾನು ಎಲ್ಲೂ ನೋಡಿಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಸ್ನೇಹಿತರೆ ಇವಾಗ ನಾನಿರೋ ಸ್ಥಳ ಬಂದು ದಿಂಬಾ ಗೇಟು. ನೀವು ನೋಡ್ಬೋದು ದಿಂಬಾ ಗೇಟ್ ಅಲ್ಲೂ ಆ ಕಡೆ ನೋಡಿ, ಆ ಕಡೆ ಎಲ್ಲ ಕಂಪ್ಲೀಟ್ ಆಗಿ ಒಂದು ಅಗಲೀಕರಣದ ಕೆಲಸ ನಡೀತಾ ಇದೆ. ಅಂದ್ರೆ 4 ಲೈನ್ ಹೈವೇ ಇದು, 4 ಲೈನ್ ಸ್ಟೇಟ್ ಹೈವೇ. ಸೊ ನೋಡ್ಬೋದು, ನೋಡಿ ಇಲ್ಲಿವರೆಗೂ ರಸ್ತೆ ಬರುತ್ತೆ. ಆಮೇಲೆ ನೋಡಿ ಆ ಕಡೆನೂ ಎಲ್ಲ ಒಂದು ಶೆಲ್ಟರ್ ಎಲ್ಲ ಇತ್ತು, ಅದನ್ನೆಲ್ಲ ಹೊಡೆದಿದ್ದಾರೆ. ಸೊ ಇದು ದಿಂಬಾ ಗೇಟ್ ಅಲ್ಲಿ ನಡೀತಾ ಇರುವಂತ ಪ್ರೋಗ್ರೆಸ್, ಇದು ರಸ್ತೆ ಅಗಲೀಕರಣದ ಕೆಲಸ. ಹಾಗೆ ದಿಂಬಾ ಗೇಟ್ ಆದ್ಮೇಲೆ ಅಸಾಳ ಬರುತ್ತೆ. ಅಲ್ಲಿ ಅಸಾಳ ದಿಂಬಾ ಸೆಂಟರ್ ಅಲ್ಲಿ ಮರಗಳು ಜಾಸ್ತಿ ಇದೆ ಸ್ನೇಹಿತರೆ. ಈ ರೋಡಲ್ಲಿ ಸ್ಟ್ರೈಟ್ ನೋಡಿದ್ರೆ ಮರಗಳು ಜಾಸ್ತಿ ಇದೆ. ಈ ಅಗಲೀಕರಣದ ಸಮಯದಲ್ಲಿ ಮರಗಳು 100% ಮರಗಳನ್ನ ಕಡಿತಾರೆ. ಏನು ಮಾಡಕ್ಕಾಗಲ್ಲ, 100 ಮರಗಳನ್ನ ನಾವು ಕಳ್ಕೊಂತೀವಿ ಸ್ನೇಹಿತರೆ. ಆದ್ರೆ ಡೆವಲಪ್ಮೆಂಟ್ ಬೇಕಾ ಮರಗಳು ಬೇಕಾ ಅಂದ್ರೆ ನಮ್ಗೆ ಎರಡೂ ಬೇಕು. ಬಟ್ ಎರಡೂ ಇರಕ್ ಆಗಲ್ಲ. ಆಲ್ಟರ್ನೇಟಿವ್ ಆಗಿ ಇವ್ರು ಏನ್ ಮಾಡ್ಬೋದು ಅಂದ್ರೆ, ಇವಾಗ ಹೆಂಗೂ ಒಂದು ಅಗಲೀಕರಣ ಕೆಲಸ ನಡೀತಾ ಇದೆ, ಕೆಲಸ ಆಗೋ ಟೈಮ್ಗೆ ಗಿಡಗಳನ್ನ ನೆಟ್ರೆ, ಅದನ್ನ ಚೆನ್ನಾಗಿ ಪೋಷಿಸಿದ್ರೆ ಅವು ಇದು ಒಳ್ಳೆ ಡೆವಲಪ್ ಆಗೋ ಟೈಮ್ಗೆ ಅವು ಸ್ವಲ್ಪ ಒಂದು ಎತ್ತರಕ್ಕೆ ಬಂದಿರ್ತವೆ ಗಿಡಗಳು ಅನ್ನೋದು ನನ್ನ ಅಭಿಪ್ರಾಯ. ಸೊ ಆ ಒಂದು ಕೆಲಸವನ್ನ ಇವ್ರು ಮಾಡಿದ್ರೆ ಒಳ್ಳೇದು. ಇವಾಗ ಕೋಲಾರ ಬಂಗಾರಪೇಟೆ ರಸ್ತೆ ಅನಿಗೇನಹಳ್ಳಿ ಬಳಿ SN ಸಿಟಿ ಹತ್ರ ಇದ್ದೀನಿ. ಸೊ ನೋಡಿ ಇಲ್ಲಿ ಡಿವೈಡರ್ ಈ ತರ ಬರುತ್ತೆ. ಆಮೇಲೆ ಆ ಕಡೆ ಒಂದು ರೋಡು, ಈ ಕಡೆ ರೋಡು. ಸೊ 4 ಲೈನ್ ರೋಡು ಈ ತರ ಇರುತ್ತೆ. ಏನಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ಬಿಟ್ಟು ಒಂದು ಅಪ್ರಿಶಿಯೇಟ್ ಮಾಡ್ತಾ ಇದೀವಿ. ಅದೇ ಏನೋ ಕೆಲಸ ಮಾಡ್ತಿದ್ದಾಗ ನಾವು ಪ್ರಶ್ನೆ ಮಾಡ್ತೀವಿ. ಇವಾಗೇನೋ ಒಳ್ಳೆ ಕೆಲಸ ಆಗ್ತಿದೆ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಅದರಲ್ಲೂ ಏನು ಬೇರೆ ತರ ಹುಡ್ಕಕ್ ಹೋಗ್ಬೇಡಿ ಆಯ್ತಾ. ನಿಮ್ಗೆ ಗೊತ್ತಿರುತ್ತೆ, ನಾವು ಈ ಒಂದು K07 ಪೇಜ್ ನಲ್ಲಿ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಎಷ್ಟು ಪ್ರಶ್ನೆ ಮಾಡಿದೀವಿ. ಯಾಕೆ ಕೆಲಸ ಮಾಡ್ತಾ ಇಲ್ಲ, ಯಾಕೆ ರೋಡ್ ಹಿಂಗಿದೆ, ಯಾಕೆ ವಿದ್ಯುತ್ ಸರಿಯಾಗಿ ಇದ್ ಮಾಡ್ತಾ ಇಲ್ಲ, ನೀರ್ ಸರಿಯಾಗಿ ಬಿಡ್ತಾ ಇಲ್ಲ ಅನ್ನೋ ತರ ತುಂಬಾನೇ ಪ್ರಶ್ನೆ ಮಾಡ್ತಿದ್ದೀವಿ. ಸೊ ಇವಾಗ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದಕ್ಕೊಂದು ಅಪ್ರಿಸಿಯೇಷನ್ಗೆ ಈ ವಿಡಿಯೋ ಅಷ್ಟೇ. ಇದಾಗಿತ್ತು ನಮ್ಮ ಕೋಲಾರ ಬಂಗಾರಪೇಟೆಯಲ್ಲಿ ನಡೀತಾ ಇರುವಂತ 4 ಲೈನ್ ಹೈವೇ ರಸ್ತೆ ಅಗಲೀಕರಣ ಕೆಲಸವನ್ನ ತಮ್ಗೆ ತೋರಿಸುವಂತ ಸಣ್ಣ ಪ್ರಯತ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.